ವಿಡಿಯೋ ಮಾಡೋದೇನು ಸುಮ್ಮನೆ ಕೆಲಸ ಅನ್ಕೊಂಡಿರೇನ್ರಿ? ಇಷ್ಟೆಲ್ಲ ಐರಾಣ ಟ್ರಾವೆಲ್ ಮಾಡ್ಬೇಕ್ರಿ. ಆದ್ರೂ ನಮ್ಮಂಥವ್ರಿಗೆ ವ್ಯೂಸ್ ಬರಂಗಿಲ್ರಿ. ನಿಮ್ಗೆ ಏನಾದ್ರು ಸ್ವಲ್ಪ ಒಟ್ಟಿಗೆ ಟೂರಿಸ್ಟ್ ಅಂದ್ರೆ ಲೈಕ್ಸ್ ಕೊಟ್ಟು ಸ್ವಲ್ಪ ಬೆಳೆಸ್ರಿ, ಇನ್ನೂ ಚಲೋ ಪ್ಲೇಸ್ ಅಂತ ತೋರಿಸ್ತೀನಿ ಜಾಸ್ತಿ. ಈ ಒಂದು ಸ್ಥಳವನ್ನು ನಾನು ನೋಡೋದಕ್ಕೆ ಬಂದಿರೋದು ಫಸ್ಟ್ ಟೈಮು. ಸೊ ನಿಮಗೂ ತೋರಿಸ್ತಾ ಉಂಟು. ನಮಸ್ಕಾರ ಸ್ನೇಹಿತರೆ. ಇವಾಗ ಬಿಜಾಪುರದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಮಹಲ್ ಊರಿಗೆ ಬಂದಿದ್ದೀವಿ. ಇಲ್ಲಿಯೂ ಸಹ ಆದಿಲ್ ಶಾಹಿ ಕಟ್ಟಡಗಳಿದೆ. ಮತ್ತೆ ಬಿಜಾಪುರದ ಗೋಲ್ ಗುಂಬಜನ್ನ ಏನ್ ನೋಡ್ತೀರಾ, ಅದನ್ನ ಕಟ್ಟೋದಕ್ಕಿಂತ ಮುಂಚೆನೆ ಒಂದು ಕಟ್ಟಡವನ್ನ ಅದೇ ಮಾದರಿಯಲ್ಲಿ ಕಟ್ತಾರೆ. ಅದು ಸಹ ಈ ಒಂದು ಊರಿನ ಸಮೀಪದಲ್ಲೇ ಇದೆ. ಆ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇವಾಗ ಸ್ವಲ್ಪ ನೋಡೋಣ ಏನಿದೆ ಅಂತ. ಒಂದು ಮಸೀದಿ ಇದೆ ಇಲ್ಲಿ, ಅದನ್ನ ಫಸ್ಟ್ ನೋಡೋಣ. ನೋಡಿ, ದೇವರಿಬ್ಬರಿಗೆ ಬಂದಿರೋ ಕಬ್ಬಿನ ಲೋಡ್. ಆನ್ ದ ವೇ ನಾವು ಬೇಸಿಗೆ ಅರಮನೆಯನ್ನ ನೋಡ್ಕೊಂಡು ವಾಪಸ್ ಬರುವಾಗ, ಇದು ಪ್ಲಾನ್ ಆಗಿರ್ಲಿಲ್ಲ, ಅನ್ಪ್ಲಾನೆಡ್. ಆಟೋ ಡ್ರೈವರ್ ನಮ್ಗೆ ಹೇಳಿದ್ರು ಈ ರೀತಿ ಮಹಲ್ ಅನ್ಬಿಟ್ಟು ಒಂದು ಊರಿದೆ, ಅಲ್ಲೊಂದು ಮಾನ್ಯುಮೆಂಟ್ ಇದೆ ಅನ್ಬಿಟ್ಟು, ಸ್ಮಾರಕ ಇದೆ ಅಂತ. ಸೊ ಹಾಗಾಗಿ ನಾನು ಸಡನ್ ಪ್ಲಾನ್ ಮಾಡ್ಬಿಟ್ಟು ನೋಡೋಣ ಅನ್ಬಿಟ್ಟು ಹೋದೆ. ಸ್ಮಾರಕದ ನಿಖರವಾದ ಹೆಸರು ಏನು ಅನ್ಬಿಟ್ಟು ನಿಖರವಾಗಿ ಗೊತ್ತಿರ್ಲಿಲ್ಲ. ಸೊ ಅಲ್ಲಿ ಸ್ಥಳೀಯರಿಂದ ವಿಚಾರಿಸಿದ್ಮೇಲೆ ಕೆಲವೊಂದಿಷ್ಟು ವಿಷಯಗಳು ತಿಳಿತು. ರಗಡ್ ಐತಲ್ಲ. ಸ್ನೇಹಿತರೆ, ಈ ಒಂದು ಕಟ್ಟಡ 16ನೇ ಶತಮಾನಕ್ಕೆ ಸೇರಲ್ಪಟ್ಟಿದ್ದು. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ಕಟ್ಟಿರ್ತಕ್ಕಂಥದ್ದು. ಮಸೀದಿ ಇದ್ದಿರ್ಬೇಕು ಆಗಿನ ಕಾಲದಲ್ಲಿ. ಈ ಒಂದು ಮಸೀದಿಯನ್ನ ಜಹಾನ್ ಬೇಗಂ ಮಸೀದಿ ಅಂತ ಕರೆಯಲಾಗ್ತದೆ. ಈ ರೀತಿ ಉಂಟು. ಅಲ್ಲೆಲ್ಲ ಆರ್ಡ್ ಸ್ಟೋನ್, ಇದು ಕಪ್ಪು ಕಲ್ಲು ಗುಮ್ಮಟಗಳು ಮಾದರಿ. ನೋಡಿ, ಆ ಕಡೆ 2 ಗುಮ್ಮಟ ಅದು ಬಿದ್ದೋಗಿದೆ, ಮಧ್ಯದಲ್ಲಿ 2 ಪುಟ್ಟು ಗುಮ್ಮಟ. ಮತ್ತೆ ಡಿಸೈನ್ ನೋಡಿ, ನಿಮ್ಗೆ ಆ ರಿಂಗ್ ಉಕ್ಕು ಕಾಣ್ತಿದೆಯಾ ಇಲ್ಲಿ? ನೋಡಿ ಹೇಗೆ ಅದಕ್ಕೊಂದು ಕಲ್ಲಿನ ರೀತಿಯಲ್ಲಿ, ಡೈಮಂಡ್ ರೀತಿಯಲ್ಲಿ ಮಾಡಿ ಹಾಕಿ ನೇತು ಹಾಕಿದರೆ ಈ ರೀತಿ ಇದೆ. ನಮಾಜ್ ಮಾಡ್ಲಿಕ್ಕೆ ಬಳಸ್ಕೋತಾರೆ ಅನ್ಸುತ್ತೆ. ಇಲ್ಲಿ ಒಂದು ಕೊಳದ ರೀತಿಯಲ್ಲಿ ಈ ರೀತಿ ಇದೆ. ಉಪ್ಪರ್ ನೀಚೆ ಸಬ್. ನೋಡಿ, ಒಳಗಡೆ ಎಲ್ಲ ತೋರಿಸ್ತಿದ್ದಾರೆ. ನಾನು ಹೋಗಿಲ್ಲ, ಹೊರಗಡೆ ನಿಂತು ನೋಡ್ತಾ ಇದ್ದೀನಿ. ಸೊ ಸ್ಥಳೀಯರು ಹೆಲ್ಪ್ ತಗೊಂಡು ಒಳಗಡೆ ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಬೋದು. ನಮಾಜ್ ಮಾಡ್ಲಿಕ್ಕೆ ಈ ಒಂದು ಸ್ಥಳವನ್ನ ಆಗಿನ ಕಾಲದಲ್ಲಿ ಬಳಸ್ತಿದ್ರು. ಪುಟ ಈಗ್ಲೂ ನಮಾಜ್ ಮಾಡ್ತಾರ ಇಲ್ಲಿ? 5 ಮತ್ತ 1 4 6 ಮತ್ತೆ 8. ಓಕೆ. ಈ ಮಸೀದಿ ಎತ್ತರದ ವೇದಿಕೆ ಮೇಲೆ ನಿಂತಿದೆ. ಮಸೀದಿಯ ಮುಂಭಾಗದ ಭಾಗವು 3 ಕಮಾನುಗಳನ್ನ ಹೊಂದಿದೆ. ಮುಂಭಾಗದ 2 ಮೂಲೆಗಳಲ್ಲಿ 2 ಮಿನಾರ್ಗಳು ಮತ್ತು ಹಿಂಭಾಗದ ಮೂಲೆಗಳಲ್ಲಿ 2 ಸಣ್ಣ ಮಿನಾರ್ಗಳಿವೆ. ಎಲ್ಲಾ ಮಿನಾರ್ಗಳು ಚೌಕಾಕಾರವಾಗಿದೆ. ಮೇಲ್ಭಾಗದಲ್ಲಿ ಮೊನಚಾದವು ಅಲಂಕರಿಸಿದ ಆವರಣಗಳೊಂದಿಗೆ ಸಜ್ಜಗಳಿವೆ, ಅಂದ್ರೆ ಸಜ್ಜೆ ತರ. ಮಸೀದಿಯ ಮೇಲಿರುವ ಸಣ್ಣ ಗುಮ್ಮಟವು ಈರುಳ್ಳಿಯ ಆಕಾರದಲ್ಲಿದೆ ಮತ್ತು 16ನೇ ಶತಮಾನದ ಆದಿಲ್ ಶಾಹಿ ಶೈಲಿ ಇದೆ. ಹಿಂದೆ ಎಲ್ಲ ನಮಾಜ್ ಮಾಡೋಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಕೊಳ ಇತ್ತು, ಕೈಕಾಲು ತೊಳ್ಕೊಳ್ಳೋದಕ್ಕೆ ಅವ್ರು ಯೂಸ್ ಮಾಡ್ಕೊತಿದ್ರು. ಪೈಪ್ ವ್ಯವಸ್ಥೆ ಕೂಡ ಇದೆ ನೋಡಿ 4 ಮೂಲೆಯಲ್ಲಿ. ಈಗ ಆ ಮೆಹಲನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದೀವಿ. ನೀವು ಚಪ್ಪಲ್ ಹಾಕೋ ಬರ್ಬೇಕಿತ್ತಲ್ಲ, ಹೋಗಿ ಹಾಕೋ ಬರೀ. ದೇವ್ರ ಸಂಬಂಧ ಬಿಟ್ಟಾರಂತ ನೋಡ್ರಿ ಅವ್ರು. ಯುಗಾದಿ ಆದ್ಮೇಲೆ ಶ್ರೀಶೈಲಕ್ಕೆ ಹೋಗಿ ಬಂದ್ಮೇಲೆ ಹಾಕೋತಾರಂತ ಡೈಲಿ. ಹಂಗೆ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ಅಲ್ಲಿ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಈ ಒಂದು ಸ್ಮಾರಕವನ್ನ ಬೇಗಂ ಟೋಂಬ್ ಅಂತ ಕರೀತಾರೆ. ಆಕೆ ಪೂರ್ಣ ಹೆಸರು ಜಹಾನ್ ಬೇಗಂ ಅಂದ್ಬಿಟ್ಟು. ಸೊ ಇಲ್ಲಿರುವಂತಹ ಸಮಾಧಿ ಜಹಾನ್ ಬೇಗಂರದು. ಸೊ ಜಹಾನ್ ಬೇಗಂ ಯಾರು ಅಂತ ಅಂದ್ರೆ, ಬಿಜಾಪುರದ ಗೋಲ್ ಗುಂಬಜ್ ಅನ್ನ ಕಟ್ಟಿರ್ತಕ್ಕಂತಹ 7ನೇ ಬಿಜಾಪುರದ ಸುಲ್ತಾನ ಅಂತ ಮೊಹಮ್ಮದ್ ಅಲಿ ಆದಿಲ್ ಶಾಹಿಯ ಹೆಂಡತಿ ಈಕೆ. ತನಗಾಗಿ ಗೋಲ್ ಗುಂಬಜ್ ಅನ್ನ ಕಟ್ಟಿಸ್ಕೊಂಡಿರ್ತಾನೆ. ಈಕೆಗಾಗಿ ಈ ಒಂದು ಸ್ಮಾರಕವನ್ನ ಕಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇದು ಪೂರ್ಣಗೊಂಡಿಲ್ಲ. ಮೇ ಬಿ ಇದು ಪೂರ್ಣಗೊಳ್ಳುವ ವೇಳೆಗೆ ಒಂದು 40% ಕೆಲಸ ಆಗಿರುವ ಹೊತ್ತಿಗೆನೆ ರಾಜ ಸತ್ತೋಗಿರ್ಬೋದು, ಅಥವಾ ಯುದ್ಧ ನಡೆದು ಅವರ ಸಾಮ್ರಾಜ್ಯನೇ ಅಂತ್ಯ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬಂದಂತಹ ದೊರೆಗಳು ಆ ಸ್ಮಾರಕವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರಿಲ್ಲ ಅನ್ಸುತ್ತೆ. ಇಲ್ಲಿರ್ತಕ್ಕಂತಹ ಸಮಾಧಿ ಜಹಾನ್ ಬೇಗಂ ಮತ್ತು ಆಕೆಯ ಪರಿವಾರದವರಿಗೆ ಸೇರಿದಂತಹ ಸಮಾಧಿಗಳಾಗಿದೆ. ಸಾಮಾನ್ಯವಾಗಿ ಈ ರೀತಿ ಹಿಂದೆ ಸ್ಮಾರಕಗಳನ್ನ ನಿರ್ಮಿಸಿದಂತಹ ಸಂದರ್ಭದಲ್ಲಿ ಅವರು ತಮ್ಮ ಮುಖ್ಯ ಸಮಾಧಿಗಳನ್ನ ನೆಲಮಾಳಿಗೆಯ ಅಂತಸ್ತಿನಲ್ಲಿ ಕೆಳಭಾಗದಲ್ಲಿ ಊತಿಡ್ತಾ ಇದ್ರು. ಅಲ್ಲೂ ಸಹ ಒಂದು ಸಮಾಧಿಯನ್ನ ಕಟ್ಟಿರ್ತಿದ್ರು.
ಮೇಲ್ಭಾಗದಲ್ಲಿ ಅದೇ ನೇರಕ್ಕೆ ತದ್ರೂಪಿ ಕಲ್ಲಿನಲ್ಲಿ ಸಮಾಧಿಯನ್ನ ಮಾಡುವಂತಹ ಪ್ರಯತ್ನವನ್ನ ಆದಿಲ್ ಶಾ ಸುಲ್ತಾನರ ಕಾಲದಲ್ಲಿ ಮಾಡ್ತಿದ್ರು. ಅದನ್ನ ನೋಡ್ಬೋದು. ನಾವು ಗೋಲ್ಗುಂಬಜ್ಗೆ ಹೋದ್ರೆ ಅಲ್ಲಿ ನಮ್ಗೆ ಇನ್ಸೈಡ್ ಅಂದ್ರೆ ನೆಲಮಾಳಿಗೆಯನ್ನ ಪ್ರವೇಶಿಸಿ ನೋಡೋದಕ್ಕೆ ನಮ್ಗೆ ಅಲ್ಲಿ ಅವಕಾಶವಿಲ್ಲ. ಆದ್ರೆ ಈ ಒಂದು ಸ್ಮಾರಕಕ್ಕೆ ಬಂದ್ರೆ ನಾವು ನೆಲಮಾಳಿಗೆಯನ್ನ ಪ್ರವೇಶ ಮಾಡಿ ಅಲ್ಲಿ ಸಹ ರಿಯಲ್ ಸಮಾಧಿಗಳು, ಒರಿಜಿನಲ್ ಸಮಾಧಿಗಳು ಹೇಗಿದೆ ಅನ್ನೋದನ್ನ ಈ ಒಂದು ಸ್ಮಾರಕದಲ್ಲಿ ಸ್ನೇಹಿತರೆ ನಾವು ಕಣ್ತುಂಬಿಕೊಳ್ಬಹುದು. 4 ಅಂತಸ್ತಿದೆ ಮೇಲ್ಗಡೆ ಹೋಗ್ಲಿಕ್ಕೆ. ಇದು ಇನ್ಕಂಪ್ಲೀಟೆಡ್ ಮಾನ್ಯುಮೆಂಟ್ ಮೆಹಲ್ ಅಂತ. ಆದಿಲ್ಶಾಹಿ ಯಾವ ಸುಲ್ತಾನ ಏನಾದ್ರು ಕರೆಕ್ಟ್ ಆದಿಲ್ ಶಾಹಿ ಸುಲ್ತಾನ ಯಾರು ಇದನ್ನ ಬಿಲ್ಟ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾದ್ರೆ ಹೇಳ್ತೀನಿ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಈ ಕಡೆ ಹಿಂಗ್ ಕಾಣುತ್ತೆ. ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಇಲ್ಲೂ ಒಂದು ಸಮಾಧಿ ಕಬರ್ ಇದೆ ನೋಡಿ. ಸುಮಾರು ಒಂದು ಈ ಕಟ್ಟಡ 10 ಅಡಿ ಎತ್ತರವಾದಂತಹ ಪ್ಲಾಟ್ಫಾರ್ಮ್ ಮೇಲೆ ಈ ರೀತಿ ಇದೆ. ಅಂಡರ್ಗ್ರೌಂಡ್ ಇದೆ, ಮುಚ್ಚಿಬಿಟ್ಟಿದ್ದಾರೆ ಅದು ಅಂಡರ್ಗ್ರೌಂಡ್. ನೋಡಿ ಇಲ್ಲಿ ತೋರಿಸ್ತೀನಿ, ನೀವೇ ನೋಡ್ಕೋಬೇಕು, ನಿಮಗೆ ಕಾಣುತ್ತೆ. ನನಗೀಗ ಐಟಿ ಕಾಣ್ತಿಲ್ಲ, ಎಡಿಟ್ ಮಾಡ್ಬೇಕು ಕಾಣುತ್ತೆ ನನಗೆ. ಸೊ ಈ ರೀತಿ ಇದೆ ನೋಡಿ. 4 ಅಂತಸ್ತು ಮಾಡಿದ್ದಾರೆ. ಇದ್ರ ಮೇಲೆ ಇನ್ನೂ ಒಂದು 3 ಬರ್ತಿತ್ತು ಅನ್ಸುತ್ತೆ, ಇನ್ಕಂಪ್ಲೀಟ್ ಆಗಿರೋದ್ರಿಂದ. ಇಲ್ಲ, ಈಗ ಮೇಲತ್ತಿ ಹೋಗೋಣ. ಇಲ್ಲಿ ಹೋಗೋಣ ಫಸ್ಟು. ತುಂಬಾನೇ ಇದೆ. ಕಷ್ಟಪಡಬೇಕು. ಈ ರೀತಿ ಇದೆ ನೋಡಿ. ಒಳಗಡೆ ಬಂದ್ರೆ ಈ ರೀತಿ ಗುಮ್ಮಟ ಇದೆ. ಬಟ್ ಇಲ್ಲಿ ಹೋಗ್ಲಿಕ್ಕೆ ಮೆಟ್ಟಲುಗಳಿದೆ. ಮೆಟ್ಲು ಐತಿ ಒಟ್ಟು. ಸ್ವಲ್ಪ ದೂರ ಹೋಗೋಣ. ಹೋಗ್ತೀರಾ? ಹುಷಾರು, ಹಾವು ಪಾವು ಇದ್ದಾವಂತ ಭಯ. ಹಾವು ಪಾವು ಇದ್ರು ಗೊತ್ತಾಗಂಗಿಲ್ಲ. ಇಳಿಯೋದ್ ಬಾಳ ಹುಷಾರಾಗಿ ಇಳಿಬೇಕು. ಸಾಕಿದ್ ಒಂದು ಮೇಲೆ ಹೋಗೋದ್ ಬೇಡ, ಆಗಲ್ಲ ಸುಸ್ತಾಗುತ್ತೆ. ಅಪ್ಪ ನೋಡ್ರಿ, ಸ್ವಲ್ಪ ಈ ರೀತಿ ಕಾಣ್ತದೆ. ಫುಲ್ 4 ಹೋಗ್ಬೋದು ಅನ್ಸುತ್ತೆ. ಮೆಟ್ಲಿದೆ, ಬಟ್ ನನಗೆ ಹೋಗಕ್ ಆಗಲ್ಲ. ಒಂದ್ ಮಾಡಿ ಹತ್ತಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ. ಈಗ ಮತ್ತೆ ಮೇಲಕ್ಕೆ ಹತ್ತಿ ಹೋದ್ರೆ ಇನ್ನೊಂದು ಸ್ಟೇರ್ಸ್ ಹೋಗ್ಬೋದು. ಇನ್ನು ಈ ಒಂದು ಮೇಲ್ಭಾಗಕ್ಕೆ ಏನು ಮೆಟ್ಲನ್ನ ಹತ್ತುತ್ತಿದ್ದೀನಲ್ಲ ಸ್ನೇಹಿತರೆ, ಈ ಮೆಟ್ಲನ್ನ ಯಾವ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ, ಈ ಮೆಟ್ಟಿಲುಗಳು ರೌಂಡ್ ಆಗಿ ಸುತ್ಕೊಂಡು ಹೋಗುವಂತಹ ರೀತಿಯಲ್ಲಿ ಕರ್ವನ್ನ ಕ್ರಾಸ್ ಮಾಡಿದ್ದಾರೆ ಮೆಟ್ಲಲ್ಲೇನೆ. ಸೊ ನೀವು ನೋಡ್ಬೋದು, ಮೆಟ್ಲುಗಳಲ್ಲಿ ಕರ್ವನ್ನ ತಿರುಗಿಸ್ತಾರಲ್ಲ ಮೆಟ್ಲಲ್ಲಿ, ಆವಾಗ ಟ್ರಯಾಂಗಲ್ ಶೇಪ್ ಇರತಕ್ಕಂತಹ ಮೆಟ್ಲುಗಳನ್ನ ಹಾಕೊಂಡು ಅವರು ಕರ್ವನ್ನ ತಿರುಗಿಸ್ಕೊಂಡು ಮೇಲೆ ಹೋಗೋದಕ್ಕೆ ಮಾಡಿದ್ದಾರೆ. ಒಂದೊಂದು ಮೆಟ್ಲನ್ನ ಹತ್ತೋದಕ್ಕೆ ತುಂಬಾನೇ ಹೈಟ್ ಇದೆ. ಆ ಮೆಟ್ಲುಗಳು ಅಷ್ಟೊಂದು ಹೈಟ್ ಇರೋದನ್ನೆಲ್ಲ ನೋಡಿದ್ರೆ ಆಗಿನ ಕಾಲದಲ್ಲೆಲ್ಲ ಏನು ಮನುಷ್ಯರೆಲ್ಲ ತುಂಬಾ ಹೈಟ್ ಇದ್ರೇನೋ ಅವ್ರ ಕಾಲುಗಳು ಬಹಳ ಸ್ವಲ್ಪ ಉದ್ದವಾಗಿತ್ತು. ನಮ್ಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಬಲಾಢ್ಯವಾಗಿ ಇದ್ರೇನೋ ಅಂತ ಫೀಲ್ ಆಗುತ್ತೆ. ನನಗೂ ಸ್ವಲ್ಪ ಜಾಸ್ತಿ ಶ್ರಮವನ್ನ ಪಟ್ಟಿ ಹತ್ಬೇಕಾಯ್ತು. ನಾನು ಒಂದು ಫ್ಲೋರ್ಗೆ ಹೋಗಿ ಅಷ್ಟೇ ನೋಡಿದೆ. ಮಿಕ್ಕಿದ ಫ್ಲೋರ್ ಅನ್ನ ಧರ್ಮವರು ತೋರ್ಸಿದ್ರು. ಇನ್ನು ಫುಲ್ ಮೇಲಂತಸ್ತಿಗೆ ಹೋಗಿದ್ರೆ ಈ ಒಂದು ಸ್ಮಾರಕ ಫುಲ್ ಮೇಲ್ಚಾವಣಿಯಲ್ಲಿ ಯಾವ ರೀತಿ ಏನು RCC ಅದರ ಮೇಲ್ಚಾವಣಿ ಹೇಗಿದೆ ಅನ್ನೋದನ್ನ ಸಹ ನೋಡೋದಕ್ಕೆ ತಿಳ್ಕೊಳೋದಕ್ಕೆ ಅವಕಾಶ ಇತ್ತು. ಹೆಚ್ಚು ಶ್ರಮ ಬೇಕಿತ್ತು ಮೇಲತ್ತಿ ಹೋಗೋದಕ್ಕೆ. ಸೊ ನನ್ಗೆ ಮೇಲತ್ತಿ ಹೋಗೋದಕ್ಕೆ ಆಗ್ಲಿಲ್ಲ. ಬಿಸಿಲು ಸಹ ಹೆವಿ ಇತ್ತು. ನಾವು ಸುಮಾರು ಒಂದು 12-12:30 ಟೈಮಲ್ಲಿ ಏನೋ ವಿಡಿಯೋ ಶೂಟಿಂಗ್ ಈಗ ಹೋಗಿದ್ದು. ನತ್ತಿ ಬಿಸಿಲು, ಹೆವಿ ಬಿಸಿಲಿತ್ತು ನಾನು ಹೋದಂತ ಸಂದರ್ಭದಲ್ಲಿ. ಸೊ ನನಗೆ ಆಗ್ಲಿಲ್ಲ. ಆಲ್ಮೋಸ್ಟ್ 2nd ಫ್ಲೋರ್ ವರ್ಗೂ ತೋರಿಸಿದೀವಿ ಅನ್ಸುತ್ತೆ. 3rd ಮತ್ತೆ 4th ಫ್ಲೋರ್ ವರ್ಗೂ ಹೋಗ್ಬೋದು. ಒಂದು ಈ ಗೇಮ್ ನಾವು ಹತ್ತಿ ತೋರಿಸ್ತಾ ಇದೀವಿ. ಈ ಮಿನಾರ್ನಲ್ಲಿ ಮಾತ್ರ 4 ಅಂತಸ್ತಿದ್ದು, ಇನ್ನೆಲ್ಲ 3-2ಕ್ಕೇನೆ ಇನ್ಕಂಪ್ಲೀಟೆಡ್ ಆಗೋಗ್ಬಿಟ್ಟಿದೆ. ಇಲ್ಲಿಂದ ಕಟ್ಟಡ ಯಾವ ರೀತಿ ಕಾಣುತ್ತೆ ಅಂತ. ಕಂಪ್ಲೀಟ್ ಆಗಿದ್ರೆ ಗೋಲ್ ಗುಂಬಜ್ ಮೀರಿಸ್ತಿತ್ರಿ ಇದು. ಈ ಕಟ್ಟಡದ ನಿಖರವಾದ ಹೆಸರು ಏನು ಅಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಂತೆ. ಸ್ನೇಹಿತರೆ, ಗಾಳಿ ಅಂತೂ ತಣ್ಣಗೆ ಹೊಡಿತಾ ಇದೆ. ಇದರಿಂದ ಮೇಲೆ ಹೋಗೋಕ್ಕೆ ಇನ್ನೂ 2 ಅಂತಸ್ತಿದೆ. 4 ಅಂತಸ್ತು ಬಿಟ್ಬಿಟ್ಟಿದ್ದಾರೆ. ಸುತ್ತ ಎಲ್ಲ ಏನೂ ಇಲ್ಲ, ಓಪನ್ ಇದೆ. ಇನ್ಕಂಪ್ಲೀಟೆಡ್ ಮಾನ್ಯುಮೆಂಟ್ ಇದು. ಸೊ ಚೆನ್ನಾಗಿದೆ.
ಹುಡುಗರಿಗೆ ಕೇಳಿದ್ರೆ ಇದನ್ನ ಏನಂತಾರೆ ಅಂತ ಹೇಳ್ತಾರೆ. ಸ್ಥಳೀಯ ಹುಡುಗರಿದ್ದಾರೆ, ಅಲ್ಲೇನೋ ಮಸೀದಿ ಹತ್ರ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಕೇಳಿ ನೋಡ್ತೀನಿ ಏನಂತಾರೆ ಕರೆಕ್ಟಾಗಿ ಎಕ್ಸಾಕ್ಟ್. ಧರ್ಮ ಅವರು ಮೇಲೆ ಹೋಗ್ತಿದ್ದಾರೆ, ಕ್ಯಾಮ್ರಾ ಕೊಟ್ಟು ಕಳಿಸಿದೀನಿ. ನಾನು ಜಸ್ಟ್ ವಾಯ್ಸ್ ಓವರ್ ಕೆಳಗೆ ನಿಂತು ಮಾಡಕತ್ತೀನಿ. ನನಗೆ ಮೆಟ್ಲತ್ತಕ್ಕೆ ಸ್ವಲ್ಪ ಕಾಲು ನೋವಾಗಿದೆ. ಸೊ ಅವರು ಅಲ್ಲಿವರೆಗೂ ಹೋಗ್ಬಿಟ್ಟು ಬರ್ತಾರೆ ಈಗ ತೋರಿಸ್ಕೊಂಡು. ಸುತ್ತ ಒಂದು ರೌಂಡ್ ಏನೇನೈತಿ ತೆಕ್ಕೊಬರ್ರಿ. ಅವರೇ ತೋರಿಸ್ಕೊಂಡು ಬಂದ್ರು. ಥ್ಯಾಂಕ್ ಯು ಸರ್, ಎಷ್ಟು ಚೆನ್ನಾಗಿ ಎಲ್ಲ ತೋರಿಸ್ತಾ ಇದ್ದೀರಾ. ಇಲ್ಲಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೋಡಿ. ಈ ಕಡೆ ಒಂದು ಪುಟ್ಟದಾದಂತಹ ಕೊಳವನ್ನ ಮಾಡಿದ್ದಾರೆ. ಮೇ ಬಿ ಇದನ್ನು ಸಹ ಕೈಕಾಲು ತೊಳ್ಕೊಳೋದಕ್ಕೆ ಉದ್ದೇಶ, ನೀರಿನ ವ್ಯವಸ್ಥೆಗೆ ಸಹ ಮಾಡಿರ್ತಾರೆ. ಪಕ್ಕದಲ್ಲಿ ಈ ಕಡೆ ದ್ರಾಕ್ಷಿ ತೋಟ ಅಲ್ಲ ಅದು ನೋಡಿ, ಅದು ದ್ರಾಕ್ಷಿ, ಈ ಕಡೆ ಮೆಕ್ಕೆಜೋಳ, ಅದು ಗೋಧಿ ಅನ್ಸುತ್ತೆ ಮಧ್ಯೆ. ಈ ರೀತಿ ಸುತ್ತ ಹಳ್ಳಿಯ ಸುತ್ತಮುತ್ತ ಬೆಳೆಗಳನ್ನು ನೋಡ್ತಾ ಇದ್ದೀರಾ. ಈ ಊರಿನ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಈ ರಾಜರ ಕಾಲದ ಆದಿಲ್ ಶಾಹಿ ಸುಲ್ತಾನರ ಒಂದು ಕಬರನ್ನ ಕಟ್ಟಿ ಮೆಹಲ್ ಅಂತ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಊರಿನ ಹೆಸರು ಮೆಹಲ್ ಅಂತಾನೆ ಬಂದಿದೆ. ಇಂದಿಗೂ ಸಹ ಮೆಹಲ್ ಅಂತಾನೆ ಈ ಹಳ್ಳಿಯ ಹೆಸರು. ಬಿಜಾಪುರದಿಂದ 7 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ಇಳಿತಾ ಇದ್ದೀನಿ. ಇಲ್ಲಿ ಭಯ ಅಷ್ಟಿಲ್ಲ, ಬರ್ರಿ ಅಲ್ಲಿ ಜೀವ ಹೊಡ್ಕಿತ್ರಿ ನನಗ ಮೇಲೆ ಇದ್ನಲ್ಲ, ಅಲ್ಲ ಬಡಬಡ ಅನ್ನಕತ್ತಿತ್ತ. ಅಲ್ಲಿ ಭಯ ಆಯ್ತು ನನ್ಗೆ ಬೇಸಿಗೆ ಅರಮನೆ ನೋಡುವಾಗ. ಅವು ಬಾವ್ ಇದ್ರು ಗೊತ್ತಾಗಂಗಿಲ್ರಿ ಸಂದಿಗಿಂತಿಲಿ. ಹಂಗಾಗಿ ಈ ತರ ಪ್ಲೇಸ್ ಗಳನ್ನ ಮಾಡೋದ್ ರಿಸ್ಕ್ ರೀ. ಅಲ್ಲಿ ಎಲ್ಲಿ ಅಡ್ಡಾಡಂಗಿಲ್ಲ ನೋಡ್ರಿ, ಅಂತಲ್ಲೇ 100% ಇರ್ತಾವ್ರಿ. ನಾ ಹೇಳ್ದೆ ನೋಡ್ರಿ, ಇದು ರೀ ಬಸ್ರಿ ಕಮಾನ್ ಅಂತ್ರಿ, ಅಲ್ಲಿ 100% ಅವ್ರು ಯೂಟ್ಯೂಬ್ ದವ್ರು ಓಡ್ ಬಂದ್ಯಾರ್ರಿ. ಹೌದಾ? ಇಲ್ಲಿ ನೋಡಿ ಆಯ್ತು, ಇಲ್ಲೊಂಚೂರು ಕಂಡಿ ಹಂಗ್ ಜಾಗ ಬಿಟ್ಟಿರೋದ್ರಿಂದ ಬರೋದಕ್ ಆಯ್ತಿಲ್ಲ ಅಂದ್ರೆ ಆಗಲ್ಲ ಬರಕ್ಕೆ. ಹುಷಾರ, ಐರಾನ್ ಇರ್ತತಿ ನೋಡ್ರಿ ವಿಡಿಯೋ ಮಾಡೋದೇನು ಸುಮ್ನೆ ಕೆಲಸ ಅನ್ಕೊಂಡಿರೇನ್ರಿ? ಇಷ್ಟೆಲ್ಲ ಐರಾಣ ಟ್ರಾವೆಲ್ ಮಾಡ್ಬೇಕ್ರಿ. ಆದ್ರೂ ನಮ್ಮಂತವ್ರಿಗೆ ವ್ಯೂಸ್ ಬರಂಗಿಲ್ರಿ. ನಿಮ್ಗೆ ಏನಾರು ಸ್ವಲ್ಪ ಒಟ್ಟಿಗೆ ಟೂರಿಸ್ಟ್ ಅಂದ್ರೆ ಲೈಕ್ಸ್ ಕೊಟ್ಟು ಸ್ವಲ್ಪ ಬೆಳೆಸ್ರಿ, ಇನ್ನೂ ಚಲೋ ಪ್ಲೇಸ್ ಅಂತ ತೋರಿಸ್ತೀನಿ ಜಾಸ್ತಿ. ನೋಡ್ರಿ, ಈ ತರ ಎಲ್ಲ ಮಾಡಬಾರ್ದು. ಸಿಗರೇಟ್ ಸೇದೋದು ಈ ತರ ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಮಾಡಿದಾಗ ಕ್ಲೀನ್ನೆಸ್ ಇರಲ್ಲ, ಹಾಳಾಗೋಗ್ಬಿಡುತ್ತೆ. ಇಲ್ಲೂ ಸೇಮು ಇದೇ ರೀತಿ ಪಿಲ್ಲರ್ಸ್, ಇವು ಮಧ್ಯದಲ್ಲಿರೋದು ಪಿಲ್ಲರ್ಸು. ಇದೆಲ್ಲ ವಾಚ್ ಟವರ್ಸ್ ತರ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆ ಇದೆ. ಈ ರೀತಿ ಇದೆ. ಈಗ ಈ ಕಡೆನೂ ಇದೆ, ಈ ಕಡೆ ಇದೆ. ಈಗ ಮೇಲತ್ ನೋಡ್ಬಿಡೋಣ ಬನ್ನಿ. ಕೊಡಿ ಪರ್ಸ್ ಕೊಡಿ, ಇಟ್ಕೊತೀನಿ. ಪಾಪ ಎಷ್ಟು ಇರ್ಲಿ ಇಲ್ಲೆಲ್ಲ ನಡೀತೈತಿ. ಇಲ್ಲ ಮೆಟ್ಲು ಹಿಂಗೆ ಬರ್ತೀವಿ. ಮೆಟ್ಲು ಹತ್ತದಕ್ಕೆ ಹಿಂಗೆ ಹತ್ತ ಹೋಗ್ಬೇಕು. ರಿಯಲ್ ಸಮಾಧಿ ಕಾಣ್ತೈತಿ ಸ್ನೇಹಿತರೆ. ರಿಯಲ್ ಸಮಾಧಿ ಒಳಗಡೆ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತುಂಬಾ ಹತ್ತಿರದಿಂದ ತೋರಿಸ್ತಿದ್ದೀನಿ. ಕಬರ್ಗಳಿದೆ 1-2, ಅದು ರಿಯಲ್ ಸಮಾಧಿ. ಮೇಲೆ ಇರೋದು ಅದರ ಪ್ರತಿಕೃತಿ, ಲೈಟ್ ಹಾಕಿದ್ದಾರೆ. 2 ಇದೆ, ಕಾಣ್ತಿದೆ. ಪಕ್ಕದಲ್ಲಿ ಇನ್ನೂ ಎಷ್ಟಿದೆ ಗೊತ್ತಿಲ್ಲ, ಮೇಲಕ್ಕೆ ಹೋದಾಗ ಗೊತ್ತಾಗುತ್ತೆ. ಶೂಸ್ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ಯಾರ. ಓಕೆ, 4 ಇದೆ. ಅದು ಏನ್ ಫಸ್ಟ್ ನೋಡ್ತಾ ಇದ್ದೀರಾ? ಐ ಥಿಂಕ್ ಲೇಡೀಸ್ ಅನ್ಸುತ್ತೆ. ಜಹಾನ್ ಬೇಗಂಳದ್ದು 4 ಕಬರಗಳಿದೆ. ಮೇಲ್ಭಾಗದಲ್ಲಿ ರೀತಿ ಕಲ್ಲು ನೋಡಿ, ಆಗಿನ ಕಾಲದ ಕಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಆರ್ಚಿದೆ. ಈ ಕಡೆ 3, ಈ ಕಡೆ 3, ಈ ಕಡೆ 3, ಈ ಕಡೆ 3. ಇದು ದೊಡ್ಡಗಿದೆ. ಇದು ಈ ರೀತಿ ಉಂಟು. ಕಾಣ್ತಾ ಇದೆ ನೋಡಿ ಸಮಾಧಿಗಳು. ಚಪ್ಪಲ್ ಬಿಟ್ಟು ನೋಡಿ ಅಂತ ಅಂದ್ರು, ಯಾಕಂದ್ರೆ ಈಗಲೂ ಸಹ
ಸಮಾಧಿಗಳಿದೆ, ಅವಕ್ಕೆ ಪೂಜೆಗಳಾಗುತ್ತಲ್ಲ. ಸೊ ಹಂಗಾಗಿ ಅವರ ಧರ್ಮದ ಒಂದು ನಂಬಿಕೆನೂ ಸಹ ನಾವು ಬೆಲೆ ಕೊಟ್ಟು ಗೌರವಿಸ್ಬೇಕು. ಈ ಒಂದು ಸಮಾಧಿಗಳು ಜಹಾನ್ ಬೇಗಂ ಮತ್ತೆ ಆಕೆಯ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಸಮಾಧಿಗಳಾಗಿರುತ್ತೆ. ರಿಯಲ್ ಸಮಾಧಿ ನೆಲ ಅಂತಸ್ತಿನಲ್ಲಿದೆ. ಈ ತರ ಮೇಲೆ ಆತರ ಇರುತ್ತೆ ನೋಡಿ, ಅದೆಲ್ಲ ಚೌಕಾಕಾರದ ಸಮಾಧಿಗಳು ಸ್ತ್ರೀಯರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದು ಗುಮ್ಮಟದ ಶೇಪಲ್ಲೇ ಲೇಡೀಸು ಜೆಂಟ್ಸ್ ಅಂತ ಗೊತ್ತು ಮಾಡೋದಕ್ಕೆ ಇರುತ್ತೆ. ಅದನ್ನು ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ನೋಡಿ. ಈ ರೀತಿ ಎಲ್ಲ ಗೂಡು ಥರ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಮಧ್ಯದಲ್ಲಿ 2 ಪಿಲ್ಲರ್ಸು, ಕೊನೆಯಲ್ಲಿ 2. ಈ ಕಡೆದು 3 ಅಂತಸ್ತಿದೆ, ಆ ಕಡೆದು 2 ಇದೆ. ಇನ್ಕಂಪ್ಲೀಟೆಡ್ ಮಾನ್ಯುಮೆಂಟ್. ಸುತ್ತ ಸಂರಕ್ಷಿತ ಪ್ರದೇಶ ಅಂತ ಕಾಂಪೌಂಡ್ ಹಾಕ್ಬಿಟ್ಟು ಈ ರೀತಿ ಮಾಡಿದ್ದಾರೆ. ಹೋಗೋಣ. ಕೆಳಗಡೆ ಸಮಾಧಿ ನೋಡೋದಕ್ಕೂ ಸ್ವಲ್ಪ ಏನೋ ಅವಕಾಶ ಇದೆ ಅಂತ ಹೇಳಿದ್ರು ಸ್ಥಳೀಯರು. ಸೊ ಹಂಗಾಗಿ ಸ್ವಲ್ಪ ಕೆಳಗಡೆ ನೋಡೋದಕ್ಕೂ ಹೋಗ್ತಾ ಇದ್ದೀನಿ. ಈಗ ಕೆಳಗೆ ಇಳಿದ್ಬಿಟ್ಟು ಬಂದೀನಿ. ಈಗ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಏನೋ ಇರಬೇಕು ಅನ್ಸುತ್ತೆ ಡೋರ್. ಎಷ್ಟು ಸಮಾಧಿ ಇದಾವೆ ನೋಡ್ಕೊಂಬರ್ರಿ. ಹಿಂಗೆ ಒಳಭಾಗದಲ್ಲಿ ಹೇಗಿದೆ ಅಂದ್ಬಿಟ್ಟು ತೋರಿಸ್ತಿದ್ದಾರೆ ನೋಡಿ. ಇವಾಗ ಮೇಲ್ಭಾಗ ನಾನು ಹೋಗಿಲ್ಲ, ನಾನು ಹೊರಗೆ ನಿಂತು ಎಕ್ಸ್ಪ್ಲೈನ್ ಮಾಡಕತ್ತೀನಿ. ಒಂದೇ ಫ್ಯಾಮಿಲಿದು ಅನ್ಸುತ್ತೆ ಸಮಾಧಿಗಳು. ಇದು ರಾಜರದ್ದು ಅಥವಾ ಸಾಧುಗಳದ್ದು ಅಥವಾ ರಾಜರ ಪರಿವಾರದ್ದು ಏನು ಅಂತ ನಿಖರವಾಗಿ ಹೇಳ್ತೀನಂತೆ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಿಯಲ್ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ. ಗೋಲ್ ಗುಂಬಜಲ್ಲೂ ಈಗ ಇದೇ ರೀತಿ ಇದೆ, ಬಟ್ ಅಲೋ ಇಲ್ಲ ನೋಡೋದಕ್ಕೆ. ಒಂದು ರೌಂಡ್ ಬರ್ರಿ ಹಂಗೆ. ತಣ್ಣಗಿದೆ ಇದ್ರ ಒಳಗಡೆ ವಾತಾವರಣ. ಇಷ್ಟು ಬಿಜಾಪುರ ಬಿಸಿಲಿದ್ರೂ ಒಳಭಾಗದಲ್ಲಿ ನೋಡೋದಕ್ಕೆ ತುಂಬಾನೇ ತಣ್ಣಗೆ ಇದೆ ವಾತಾವರಣ. ಸೊ ಮೇಲೆಲ್ಲ ತೋರಿಸ್ತಿದ್ದಾರೆ ಇವಾಗ ಯಾವ ರೀತಿ ಇದೆ ಅಂತ. ನಾನು ಹೊರಗೆ ಕೂತು ನೋಡ್ತಾ ಇದ್ದೀನಿ. ರೂಲ್ಸ್ ಏನಾದ್ರು ಲೇಡೀಸ್ ಹೋಗಂಗಿಲ್ಲ ಅಂತ ಇದ್ದರೆ ಅದು ಸರಿ ಆಗಂಗಿಲ್ಲಲ್ಲ. ಹಂಗಾಗಿ ನಾನು ಸ್ವಲ್ಪ ರೂಲ್ಸ್ ಫಾಲೋ ಮಾಡೋದು ಜಾಸ್ತಿ, ಹಂಗಾಗಿ ಹೋಗ್ತಾ ಇಲ್ಲ ಅಷ್ಟೆ. ಬರ್ರಿ, ಇಲ್ಲ ಇದ್ದೀನಿ ನೋಡಿ. ನಾವು ಹೊರಗೆ ಹೋಗಿಲ್ಲ. ಸೊ ಇವಾಗ ಅವರು ಬರ್ತಿದ್ದಾರೆ. ಇಲ್ಲಿ ನೋಡಿ, ಅಲ್ಲೊಂದು ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ತಳಪಾಯದಲ್ಲಿ ಡಿಸೈನ್ಸನ್ನು ನೋಡ್ಬೋದು. ಕಲ್ಲಲ್ಲೇ ಈ ರೀತಿ ಡಿಸೈನ್ಸನ್ನು ಮಾಡಿದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಈ ರೀತಿ ಇದೆ. ಹಂಗಾಗಿ ಒಂದು ರೌಂಡು ಹೊಡ್ಕೊಂಡು ಹಂಗೆ ಬರ್ತೀವಿ. ಬನ್ನಿ ಹಿಂಗೆ ಹೋಗ್ಬಿಡೋಣ. ಅಲ್ಲೆಲ್ಲ ಮೇಲೆ ಎಲ್ಲ ಗಿಣಿಗಳು ಕೂತಿದೆ. ಅಲ್ಲಿ ಡಿಸೈನ್ಸ್ ನೋಡಿ ಹೇಗಿದೆ. ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಳಗಡೆಯಲ್ಲಿ ಸಮಾಧಿ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ. ಇವಾಗ ವಾಪಸ್ಸು ಹೋಗ್ತಾ ಉಂಟು. ಈ ಕಡೆದು ನೋಡಿ, ಇದು 3 ಇದೆ. ಅದೊಂದೇ 4 ಇರೋ ಅಂಥದ್ದು. ಫಸ್ಟ್ ಒಂದು ನಾವು 2 ಅಪ್ಸ್ಟೇರ್ಸ್ ತೋರಿಸ್ತೀವಿ ನೋಡಿ, ಅದರಲ್ಲಿ ಇದು 3 ಇದೆ. ಇನ್ನೆಲ್ಲ ಅದೇ 3ಕ್ಕೆ ಇನ್ಕಂಪ್ಲೀಟೆಡ್ ಆಗಿರೋಂತಹ ಕಟ್ಟಡ. ಪ್ರಾಯಶಃ ಇದು ಕಂಪ್ಲೀಟ್ ಆಗಿದ್ರೆ ಗೋಲ್ ಗುಂಬಸ್ ಥರ ತುಂಬಾ ಅದ್ಭುತವಾದಂತಹ ಒಂದು ಆದಿಶಾಹಿ ಸುಲ್ತಾನರ ಕಟ್ಟಡಗಳಲ್ಲಿ ಹೆಸರು ಪಡ್ಕೊಂತಿತ್ತು ಅಂತ ಅನಿಸುತ್ತೆ. ಲೇಡೀಸ್ಗೆ ಅಲೋ ಇರುತ್ತೋ ಇಲ್ವೋ ಅಂದ್ಬಿಟ್ಟು ನನಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಪ್ರವೇಶ ಮಾಡಲಿಲ್ಲ. ಸೊ ಆಟೋ ಡ್ರೈವರ್ ಧರ್ಮ ಅಂತ ಏನಿದ್ರು ಅವರ ಸಹಾಯವನ್ನೇ ತೆಗೆದುಕೊಂಡು ಚಿತ್ರೀಕರಣವನ್ನ ಪೂರ್ಣಗೊಳಿಸ್ಕೊಂಡೆ. ಸೊ ತದನಂತರ ವಿಚಾರಿಸಿದಾಗ ನಾವು ವಿಡಿಯೋ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರುವಾಗ ಲೇಡೀಸ್ಗೆ ಅಲೋ ಉಂಟಾ ನೋಡ್ಲಿಕ್ಕೆ. ಹೌದು, ಹೋಗ್ಬೋದು, ಹೋಗಿ ನೋಡ್ಬೋದಿತ್ತು ಮೇಡಮ್ ಅಂತ ಹೇಳಿದ್ರು. ನಾನು ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ರಿಂದ ನಾನು ಮತ್ತೆ ಏನು ವಾಪಸ್ ಹೋಗಿ ನೋಡಕ್ ಹೋಗ್ಲಿಲ್ಲ, ಹಾಗೆ ಬಂದೆ. ಇದು ಸಹ ಕಂಪ್ಲೀಟ್ ಆಗಿದ್ರೆ ಬಿಜಾಪುರದ ಗೋಲ್ ಗುಂಬಜ್ ಏನಿದೆ ಅದನ್ನ ಮೀರಿಸುವಂತಹ ಸ್ಮಾರಕ ಆಗ್ತಿತ್ತೇನೋ, ಅಥವಾ ಅಷ್ಟು ಆಗ್ಲಿಲ್ಲ ಅಂತ ಅಂದಿದ್ರು. ಇದು ಒಂದು 2ನೇ ಗೋಲ್ ಗುಂಬಜ್ ಆಗಿ ಮಾರ್ಪಾಡ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಇನ್ಕಂಪ್ಲೀಟೆಡ್ ಮಾನ್ಯುಮೆಂಟ್ ಆಗಿದ್ರು ಸಹ ತನ್ನದೇ ಆದಂತಹ ಒಂದು ಭವ್ಯತೆಯಿಂದ
ಉಳಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂತಂದ್ರೆ ಸ್ನೇಹಿತರೆ, ಗೋಲ್ ಗುಂಬಜ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ಪ್ಲಾನಿಂಗ್ ಎಲ್ಲ ಏನಿತ್ತು, ಯಾವ ರೀತಿ ಕಟ್ಟಿರ್ಬೋದು, ತಳಪಾಯ ಹೇಗೆ ಹಾಕೊಂಡಿದ್ರು ಅನ್ನೋದ್ರ ಬಗ್ಗೆ ಅಷ್ಟು ನೀಟಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಈ ಒಂದು ಸ್ಮಾರಕವನ್ನ ನಾವು ಗಮನಿಸಿ ನೋಡಿದ್ರೆ ಯಾವ ರೀತಿ ತಳಪಾಯವನ್ನ ಹಾಕಿ ನೆಲಮಾಳಿಗೆಯಲ್ಲಿ ಸಮಾಧಿಗಳನ್ನ ನಿರ್ಮಿಸೋದಕ್ಕೆ ಜಾಗ ಬಿಟ್ಬಿಟ್ಟು ತದನಂತರ ಮೇಲಂತಸ್ತನ್ನ ಕಟ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಆರ್ಚ್ ಗಳನ್ನ, ಸಪೋರ್ಟಿಂಗ್ ಪಿಲ್ಲರ್ಸ್ ಗಳನ್ನ, ಆಮೇಲೆ 4 ಬದಿ ಮೆಟ್ಟಿಲುಗಳನ್ನ ಉಳ್ಳಂತಹ ಮಿನಾರ್ಗಳನ್ನ ಹೇಗೆ ನಿರ್ಮಿಸ್ಕೊಳ್ತಾ ಇದ್ರು ಅನ್ನೋದು, ಅಂದಿನ ಕಾಲದಲ್ಲಿ ಯಾವ ರೀತಿ ಕಟ್ಟುತ್ತಿದ್ರು ಅನ್ನೋದು ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ. ವಾಸ್ತುಶಿಲ್ಪವನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಈ ತರದೊಂದು ಸ್ಮಾರಕಗಳು ಹೆಚ್ಚು ಒಂದು ನಾಲೆಡ್ಜ್ ಅನ್ನ ತಂದ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಬಿಜಾಪುರದಲ್ಲಿ ಮುಂಚೆ 8 years ಇದ್ರೂ ಸಹ ಈ ಒಂದು ಸ್ಮಾರಕವನ್ನ ನಾನು ನೋಡಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ನೋಡೋದಕ್ಕೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತೆ ಅಲ್ಲಿ ಸ್ಥಳೀಯರು ಹೇಳ್ತಿದ್ರು ಒಂದು ಶೌಚಾಲಯದ ಅವಶ್ಯಕತೆ ಇದೆ, ಸ್ಥಳೀಯರು ನಮಾಜ್ಗೆ ಅಂತ ಬರ್ತಾರಲ್ಲ, ಅವ್ರ ಸಂಬಂಧ ಒಂದು ಶೌಚಾಲಯದ ವ್ಯವಸ್ಥೆಯನ್ನ ಮಾಡ್ಕೊಟ್ರು ಒಳ್ಳೇದು ಅಂದ್ಬಿಟ್ಟು ಹೇಳ್ತಿದ್ರು. ಇದೆಲ್ಲ ASI ಅಂಡರ್ ಬರುತ್ತೆ, ಪುರಾತತ್ವ ಇಲಾಖೆಗೆ ಒಳಪಡುವಂತಹ ಸ್ಮಾರಕ ಅಂತಾನೆ ಹೇಳ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಂಡ್ರೆ ಒಳ್ಳೇದು ಸ್ನೇಹಿತರೆ. ಈ ಒಂದು ಮಸೀದಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಹೇಳ್ಬೋದಾ ಸರ್? ಇದು ಮಸೀದಿ ಮೇಡಮ್, ಇದು ಜಾನ್ ಬೇಗಂ ಅಂತ ಬೇಗಂ ಸಾಹಿಬಾ ಮಸೀದ್ ಅಂತ ಹೇಳಿ ರಿಕಾರ್ಡಿಸಿದೆ ಇದು ಮೇಡಮ್. ಇದು ಈಗ ವಕ್ಫ್ ಏನಿದೆ ಮೇಡಮ್, ದೊಡ್ಡ ಮಸೂತಿ ಅಂತ ಹೇಳಿ ಇದ್ರ ಹೆಸರು ಕರೀತಾರೆ ಮೇಡಮ್. ದೊಡ್ಡ ಮಸೂತಿ ಅಂತ ಹೇಳಿ ಕರೀತಾರೆ ಮೇಡಮ್. ಟೈಮಿಂಗ್ಸ್ ಏನೇನು ಇಲ್ಲಿ ನಮಾಜ್ ನಡೆಯೋದು? ನಮಾಜ್ ಮುಂಜಾನೆ ಬೆಳಗ್ಗೆ 5 ಗಂಟೆ ಮೇಡಮ್, 5 ಗಂಟೆಗೆ ಒಂದು ನಮಾಜ್ ನಡೀತದೆ ಮೇಡಮ್. ಮಧ್ಯಾಹ್ನ 1:30 ಗಂಟೆಗೆ ಮೇಡಮ್. ಸಂಜೆ 5 ಗಂಟೆಗೆ ಮೇಡಮ್. ಅಲ್ಲಿಂದ ಮಗರಿಬ್ 10 ಮುಣಿಗೆ ಮೇಡಮ್, ಸೂರ್ಯ ಮುಣಿಗಿದ ಕೂಡಲೇ 8 ನಡೀತದೆ ಮೇಡಮ್. 5 ಬಾರಿ ನಡೀತದೆ, ಕಂಪಲ್ಸರಿ ಆಗ್ತದೆ ಮೇಡಮ್. ರಂಜಾನ್ ಟೈಮ್ದಲ್ಲಿ ಅದೇ, ಪ್ರತಿದಿನಾನು ಅದೇ ಮೇಡಮ್. ಪ್ರತಿ ದಿವಸ ಅದೇ ಇದೆ ಮೇಡಮ್. ಮೇಡಮ್ ಅದು ಕೊಳ ಇರುತ್ತಲ್ಲ ಮುಂದೆ, ಕೊಳ, ಅದು ನೀರಿನ ಹೌಸ್ ಇದೆ ಮೇಡಮ್ ಅದು. ಯಾಕಂದ್ರೆ ಇಲ್ಲಿ ಆದಿಲ್ ಶಹರ್ 4 ಕಡೆ ಮಾಡಿದ್ದಾರೆ ಮೇಡಮ್. ಅಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ಅಚ್ಚಗಡೆ ಒಂದಿದೆ, ಇದು ಮಸೀದಿ ಮೇಲೆ ಒಂದಿದೆ ಮೇಡಮ್. ಏನ್ ಮೇಡಮ್, ಇದು ಅವರು ಆ ಕಾಲಕ್ಕೆ ನೀರು ತುಂಬಿಕೆರಿಂದ ಏನದ ಕೈಕಾಲ ಮುಖ ತಗೊಳ್ಳಿಕ್ಕೆ ಇದು ಮಾಡ್ತಿದ್ರು ಮೇಡಮ್. ಅದು ಮತ್ತು ಇದ್ರ ಬ್ಯಾಲೆನ್ಸ್ ಅದಂತ ಹೇಳ್ತಾರೆ ಮೇಡಮ್. ಅದು ಇದ್ರ ಬ್ಯಾಲೆನ್ಸ್, ಇದು ಏನ್ ಇಮಾರತಿ ಇದೆಯಲ್ಲ ಮೇಡಮ್, ಅದ್ರ ಬ್ಯಾಲೆನ್ಸ್ ಸಲುವಾಗೂ ಅದಂತ ಒಂದ್ ಸ್ವಲ್ಪ ಮಾಹಿತಿ ಇದೆ ಮೇಡಮ್. ಕಂಪ್ಲೀಟ್ ಮುಗಿದಿಲ್ಲ ಮೇಡಮ್, ಎಷ್ಟಿಗೆ ನಿಂತಿದೆ ಮೇಡಮ್ ಇದು. ಎಷ್ಟಿಗೆ ನಿಂತಿದೆ ಮೇಡಮ್. ಇನ್ಕಂಪ್ಲೀಟ್ ಮೇಡಮ್. ಫೈನಲಿ ಸ್ನೇಹಿತರೆ, ಸ್ಥಳೀಯರಿಂದ ಹೆಚ್ಚಿನ ಒಂದು ಮಾಹಿತಿ ಸಿಕ್ತು. ಆನ್ ರೆಕಾರ್ಡ್ಸ್ ಅಲ್ಲೂ ಸಹ ಸಾಕಷ್ಟು ಮಾಹಿತಿ ಮಸೀದಿ ಬಗ್ಗೆ ಇದೆಯಂತೆ, ಸ್ವಲ್ಪ ಇದೆಯಂತೆ, ಅದನ್ನು ಸಹ ಹೇಳಿದ್ರು ಅವ್ರ ಮನೇಲಿ ಇದೆಯಂತೆ. ಸೊ ಇವಾಗ ನಾನು ಮತ್ತೊಂದು ಶೂಟಿಂಗ್ಗೆ ಹೋಗ್ಬೇಕು, ಹಾಗಾಗಿ ಇನ್ನೊಮ್ಮೆ ಬಂದಾಗ ಅದನ್ನ ನೋಡೋಣ ಅಂತ ಹೇಳಿದ್ದೀನಿ. ಸೊ ಬರ್ತೀನಿ, ಎಲ್ಲರಿಗೂ ವಿಡಿಯೋ ಹಾಕಿದ್ಮೇಲೆ ನೋಡಿ ಆಯ್ತಾ? ಸರಿ. ಸೊ ನಮ್ಮ ಬಿಜಾಪುರದ ಮಂದಿ ಹೆಂಗಂತ ಅಂದ್ರೆ, ಇನ್ಫಾರ್ಮೇಶನ್ ಕೇಳಿದ್ರೆ ತುಂಬಾನೇ ನೀಟಾಗಿ ಹೇಳ್ತಾರೆ. ಮತ್ತೆ ಎಲ್ಲಾ ಧರ್ಮದ ಹೆಣ್ಮಕ್ಳನ್ನು ಅಷ್ಟೇನೆ ಅವರು ನೀಟಾಗಿ ನಡೆಸ್ಕೊಳ್ತಾರೆ. ಅದೊಂದು ಬಿಜಾಪುರದಲ್ಲಿ ತುಂಬಾನೇ ಖುಷಿ. ಸೊ ಇವಾಗ ಹತ್ತಿ ಹೋಗ್ಬೇಕು. ಇದೇನ್ ಮಾಡಿ ಮೇಕೆಲ್ಲ ಹೋಗಕ್ಕೆ ಮಸೀದಿ ಮೇಲೆ ಜಾಗ ಐತಿ? ಓಕೆ, ನಾನು ಹೋಗಲ್ಲ, ನಾವು ಲೇಡೀಸ್ ಹೋಗಂಗಿಲ್ಲಲ್ಲ. ನೀವ್ ಯಾರು ಹುಡುಗರು ಹತ್ತಿ ಹೋಗ್ತೀರಾ? ಆನ್ ಮಾಡ್ಕೊಡ್ತೀನಿ, ಚೂರು ಆನ್ ಮಾಡ್ಕೊಡ್ತೀನಿ ಮೊಬೈಲು. ಅವರ ಸ್ಥಳೀಯರು ಮೇಕತ್ ತೋರಿಸ್ತಾರೆ. ಸೊ ಈಗ ಹೋಗ್ತಿದಾರೆ ಅವ್ರ ಮೇಲೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರತಕ್ಕಂತಹ ಈ ಒಂದು ಮಸೀದಿಯ ಕಟ್ಟಡವನ್ನ ನಾವು ಮೇಲೆ ಹತ್ತಿ ಹೋಗ್ಲಿಕ್ಕೆ ಸಾಕಷ್ಟು ಮೆಟ್ಟಿಲುಗಳ ವ್ಯವಸ್ಥೆ ಏಕಮಾರ್ಗವಾಗಿ ಇದೆ. ಸ್ವಲ್ಪ ಟರ್ನ್ ಆಗಿ 4 ಮೆಟ್ಲು ಹತ್ತಿದ್ರೆ ನಾವು ಮಸೀದಿಯ ಮೇಲಂತಸ್ತನ್ನ, ಮೇಲ್ಚಾವಣಿಯನ್ನ ತಲುಪ್ತೀವಿ. ಇಲ್ಲಿ ನಾವು ಗಮನಿಸಿ ನೋಡಿದ್ರೆ ಮುಂಭಾಗದಲ್ಲಿ 4 ಬದಿಗಳಲ್ಲಿ, 4 ದಿಕ್ಕಿನಲ್ಲಿಯೂ ಸಹ ಸ್ವಲ್ಪ ಎತ್ತರವಾದಂತಹ ಮಿನಾರ್ಗಳಿದೆ. ಅದರ ಪಕ್ಕದಲ್ಲಿ ಒಂದಿಷ್ಟು, ಮಧ್ಯದಲ್ಲಿ ಫ್ರಂಟ್ ಸೈಡ್ 2 ಪುಟ್ಟ ಮಿನಾರ್ಗಳಿದೆ. ಮಧ್ಯಭಾಗದಲ್ಲಿ ಈರುಳ್ಳಿಯ ಆಕಾರದಲ್ಲಿ ಇರ್ತಕ್ಕಂತಹ ಒಂದು ಗುಂಬಜ್ ಇರುವುದನ್ನ ನಾವು ನೋಡಬಹುದು. ಮೇಲ್ಭಾಗದಿಂದ ನಾವು ಈ ಒಂದು ಇನ್ಕಂಪ್ಲೀಟೆಡ್ ಬೇಗಂ ಟೋಂಬ್ ಏನಿದೆ ಅದನ್ನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಅದರ ಪಕ್ಕದಲ್ಲಿಯೂ ಸಹ ಇನ್ನೊಂದು ಸ್ಮಾರಕ ಇದೆ. ಅದರ ಸ್ಮಾರಕ ಏನಂತ ನನಗೆ ಗೊತ್ತ, ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು. ಈ ಒಂದು ಮಧ್ಯಭಾಗದ ಗುಮ್ಮಟವನ್ನ ಸುತ್ತುವರಿಲಿಕ್ಕೆ ಸಾಕಷ್ಟು ಜಾಗ ಕೂಡ ಇದೆ ಮೇಲ್ಭಾಗದಲ್ಲಿ. ಮತ್ತೆ ಅಂದಿನ ಕಾಲದಲ್ಲಿ ಯಾವ ರೀತಿ ಗಾರೆ ಗಚ್ಚುಗಳನ್ನ ಬಳಸ್ಕೊಂಡು RCC ಹಾಕಿದ್ದಾರೆ ಅನ್ನೋದನ್ನ ಸಹ ಈ ಒಂದು ಕಟ್ಟಡದ ಮೇಲ್ಭಾಗದಿಂದ ನಾವು ನೀಟಾಗಿ ಅಬ್ಸರ್ವ್ ಕೂಡ ಮಾಡಿ ನೋಡಬಹುದು.
ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ. ಮಧ್ಯಭಾಗದ ಗುಮ್ಮಟಕ್ಕೆ 4 ಸಣ್ಣ ಸಣ್ಣ ಪುಟ್ಟ ಮಿನಾರ್ಗಳು ಕೊಟ್ಟು ವಿನ್ಯಾಸವನ್ನ ಸಂಪೂರ್ಣಗೊಳಿಸಿದ್ದಾರೆ. ಹಾಗೆ ಗೋಡೆಯಲ್ಲಿ ಕಮಾನಿನ ಆಕೃತಿಯನ್ನು ಉಳ್ಳಂತಹ ಇಂಡೋ ಇಸ್ಲಾಮಿಕ್ ಶೈಲಿ ಇದೆ. ಹಾಗೆ ಮುಂಭಾಗದಲ್ಲಿನ ಕೊಳ ಕೂಡ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಸಹ ನೋಡ್ಬೋದು. ಕೆಲವೊಂದಿಷ್ಟು ಹಾಳಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲೊಂದು ಗೂಡಲ್ಲಿ ನೋಡಿ ಫ್ರಂಟ್ ಅಲ್ಲಿ ಯಾವ ರೀತಿ ವ್ಯೂ ಕಾಣುತ್ತೆ ಅನ್ನೋದನ್ನ ಸಹ ನೋಡ್ಲಿಕ್ಕೆ ಅವಕಾಶ ಇದೆ. ಈಗ ಮೇಲ್ಭಾಗವನ್ನೆಲ್ಲವನ್ನ ತೋರಿಸ್ಕೊಂಡು ಅವರು ಕೆಳಭಾಗಕ್ಕೆ ಇಳಿದು ಬರ್ತಿದ್ದಾರೆ. ಮೆಟ್ಟಿಲುಗಳನ್ನ ನೋಡ್ಬೋದು, ತುಂಬಾನೇ ಎತ್ತರವಾದಂತಹ ಮೆಟ್ಟಿಲುಗಳು. ಸಾಕಷ್ಟು ಹತ್ತುವಾಗ ಸ್ವಲ್ಪ ಶ್ರಮ ವಹಿಸಿ ಹತ್ಬೇಕು ಅನ್ಸುತ್ತೆ. ಬಾಗಿಲ ರೀತಿಯಲ್ಲಿ ಆರ್ಚ್ಗಳನ್ನು ಸಹ ನೋಡ್ಬೋದು. ಕೆಳ ಅಂತಸ್ತಿಗೆ ತಲುಪಿದ್ರೆ ಮಸೀದಿಯ ಒಳಭಾಗ ನಮಗೆ ಎದುರುಗೊಳ್ಳುತ್ತೆ. ಒಳಗಡೆ ಎಲ್ಲ ಪೇಂಟಿಂಗ್ ಎಲ್ಲ ಇವಾಗ ಆಗಿದೆ ಅಂತ ಅನ್ಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಮುಂಚೆ ಎಲ್ಲ ಪೇಂಟಿಂಗ್ ಏನು ಇರಲಿಲ್ಲ ಅನ್ಸುತ್ತೆ, ನ್ಯಾಚುರಲ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ಇಂದಿಗೂ ಸಹ ಇಲ್ಲಿ ನಮಾಜ್ ನಡೆಯುತ್ತೆ. ಒಳಭಾಗದ ಗುಮ್ಮಟದ ಮೇಲ್ಭಾಗ ಯಾವ ರೀತಿ ಇದೆ ಅನ್ನೋದನ್ನು ಸಹ ಇವಾಗ ತೋರಿಸ್ತಿದ್ದಾರೆ ಇಲ್ಲಿ. ಇನ್ನೊಂದು ಬಾರಾದರಿ ಅಂತ ಹೇಳಿ ಅದಲ್ರಿ, ಅದು ಬಾರಾದರಿ ಅಂದ್ರೆ ಅದು ಮುಬಾರಕ್ ಖಾನ್ ಬಾರಾದರಿ ಅನ್ನೋದಲ್ರಿ. ನಾವ್ ಆ ಟೈಮ್ ನಮ್ಮ ಅಜ್ಜವರು ಮಿಲಿಟರಿ ಕಮಾಂಡರ್ ಇದ್ದಾರೆ, ಸಿಕ್ಕಿದೆ ಅದು ಸಲುವಾಗಿ ಮೇಡಮ್. ಹೌದಾ? 4 ಮಂದಿ ಮಿಲಿಟರಿ ಕಮಾಂಡರ್ ಇದ್ದಾರೆ ಮೇಡಮ್. ಅವ್ರು ಮುಬಾರಕ್ ಖಾನ್ ಏನದಲ್ರಿ ಅದು ಬಾರಾದರಿ, ಅಲ್ಲಿ ಏನದ ಇವರು ಕ್ಯಾಶಿಯರ್ ಇದ್ರು ಮೇಡಮ್. ಆಗಿನ ಕಾಲದ ಹಿಸ್ಟ್ರಿ ನೋಡಿ ಕೇಳ್ಕೊಂಡ್ರ ಹಿಂಗಿರ್ತೈತಿ. ಇಲ್ಲೆಲ್ಲ ಬಿದ್ದೋಗೋ ರೀತಿಲಿದೆ. ಅದನ್ನ ASI ಅಂಡರ್ ಅಲ್ಲಿ ಸ್ವಲ್ಪ ರಿಪೇರಿ ಮಾಡಿಸ್ಕೊಟ್ರೆ ಇಲ್ಲಿ ಸ್ಥಳೀಯರಿಗೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಅಕಸ್ಮಾತ್ ಅದು ಬಿದ್ರೆ ಇಲ್ಲಿ ಓಡಾಡೋ ಮಕ್ಳಿಗೆಲ್ಲ ಓಡಾಡ್ತಿರ್ತಾವ, ತೊಂದರೆ ಆಗ್ತೈತಿ. ನೋಡಿ ಆಯ್ತು ಸ್ನೇಹಿತರೆ, ಮೇಲ್ಗಡೆ ಎಲ್ಲ ಅವರೇ ಹೋಗಿ ತೋರಿಸಿದ್ದಾರೆ. ಅಲ್ಲೂ ಸಹ ಹೇಗಿದೆ ಮಸೀದಿ ಅಂದ್ಬಿಟ್ಟು ತೋರಿಸಿದೀನಿ. ಇನ್ನೊಮ್ಮೆ ಸಾಧ್ಯವಾದ್ರೆ ಬಂದ್ರೆ ಇನ್ಫಾರ್ಮೇಶನ್ ಜಾಸ್ತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಪ್ಲೇಸ್ ನೋಡೋಕೆ ಹೋಗ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.